ರಾಜ್ಯ ವಿಧಾನಮಂಡಲದ ವಿಶೇಷ ಅಧಿವೇಶನದ ಜಂಟಿ ಸದನದಲ್ಲಿ ಸರ್ಕಾರ ಸಿದ್ಧಪಡಿಸಿದ ಭಾಷಣಕ್ಕೆ ರಾಜ್ಯಪಾಲರ ವಿರೋಧ. ತಾವೇ ಸಿದ್ಧಪಡಿಸಿದ ಕೆಲವೇ ಸೆಕೆಂಡ್ಗಳ ಭಾಷಣ. ರಾಜ್ಯಪಾಲರ ನಿಲುವಿಗೆ ಕಾಂಗ್ರೆಸ್ ನಾಯಕರು ಮತ್ತು ಮುಖ್ಯಮಂತ್ರಿಗಳ ವಿರೋಧ. ಸದನದಲ್ಲಿ ಹೈಡ್ರಾಮಾ. ರಾಜ್ಯಪಾಲರ ನಿಲುವಿಗೆ ಬಿಜೆಪಿ ಬೆಂಬಲ. ರಾಜ್ಯಪಾಲರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾದ ಸರ್ಕಾರ. ಇವು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದರೆ, ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಗೆ ನೂತನ ಸಾರಥಿ ಸಿಕ್ಕಿದ್ದಾರೆ. ಜೆಪಿ ನಡ್ಡಾ ಅವರ ಉತ್ತರಾಧಿಕಾರಿಯಾಗಿ ಯುವ ನಾಯಕ ನಿತಿನ್ ನಬೀನ್ ಆಯ್ಕೆಯಾಗಿದ್ದು, ಮೋದಿ ನಿತಿನ್ ನನ್ನ ಬಾಸ್ ಅಂತ ಕರೆದಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ರಾಜ್ಯ ಹಿಂದೆಂದೂ ಕಾಣದಂತ ವಿಲಕ್ಷಣ ಸಾಂವಿಧಾನಿಕ ಬಿಕ್ಕಟ್ಟಿನ ಸ್ಥಿತಿಯನ್ನ ಈ ವಾರ ಎದುರಿಸಿದೆ. ರಾಜ್ಯಪಾಲರು ಹಾಗೆಯೇ ಸರ್ಕಾರದ ನಡುವಿನ ಸಂಘರ್ಷ ಬೇರೆಯೇ ಹಂತವನ್ನ ತಲುಪಿದೆ. ಈ ಮೂಲಕ ಇಡೀ ದಕ್ಷಿಣ ಭಾರತ ಅಂತಂದ್ರೆ ಆಂಧ್ರ ಪ್ರದೇಶವನ್ನ ಹೊರತುಪಡಿಸಿ ಬಿಜೆಪಿ ಏತರ ರಾಜ್ಯಗಳಲ್ಲಿ ರಾಜಭವನ, ಚುನಾಯಿತ ಸರ್ಕಾರಗಳ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಕೇಂದ್ರ ಸರ್ಕಾರ ಕಳೆದ ಡಿಸೆಂಬರ್ನಲ್ಲಿ ಮನ್ರೇಗಾ ಯೋಜನೆಯನ್ನ ರದ್ದು ಮಾಡಿ ನೂತನವಾಗಿ ಜಾರಿಗೆ ತಂದಂತ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ವಿರೋಧ ಮಾಡಿ ಮನಮೋಹನ್ ಸಿಂಗ್ ಅವರ ಯುಪಿಎ ಸರ್ಕಾರ ತಂದಿದ್ದ ಮನ್ರೇಗಾ ಯೋಜನೆಯನ್ನ ರದ್ದು ಮಾಡಬಾರದು, ಈ ಒತ್ತಾಯದೊಂದಿಗೆ ಚರ್ಚೆಯನ್ನು ನಡೆಸೋದಕ್ಕೆ ರಾಜ್ಯ ವಿಧಾನಮಂಡಲದ ವಿಶೇಷ ಅಧಿವೇಶನವನ್ನ ಕರೆಯಲಾಗಿತ್ತು. ಇದರ ಜೊತೆಗೇನೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡ್ತಿರುವ ತೆರಿಗೆ ತಾರತಮ್ಯ, ವಿಶೇಷ ಅನುದಾನಗಳ ಕೊರತೆ ಹಾಗೆ ಇನ್ನಿತರೆ ಅಂಶಗಳನ್ನ ಸದನದಲ್ಲಿ ಚರ್ಚೆ ಮಾಡೋದಕ್ಕಾಗಿ ನಿರ್ಧಾರ ಮಾಡಲಾಗಿತ್ತು. ಅದರಂತೆ ಸರ್ಕಾರ ರಾಜ್ಯಪಾಲರಿಗೆ ಭಾಷಣವನ್ನ ಸಿದ್ಧ ಮಾಡಿ ರವಾನೆ ಮಾಡಿತು. ಸಂವಿಧಾನದ ವಿಧಿ 176(1) ಅನ್ವಯ ಪ್ರತಿ ರಾಜ್ಯ ವಿಧಾನಸಭೆಯ ವರ್ಷದ ಮೊದಲ ಅಧಿವೇಶನವನ್ನ ರಾಜ್ಯಪಾಲರು ಉದ್ದೇಶಿಸಿ ಮಾತಾಡಬೇಕು. ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಅವರು ಸದನದಲ್ಲಿ ಓದಬೇಕು. ಈ ಭಾಷಣ ಸರ್ಕಾರದ ನೀತಿಯನ್ನ ಪ್ರತಿಬಿಂಬಿಸುತ್ತೆ. ಯಾವುದೇ ರಾಜ್ಯಪಾಲರು ಈ ಭಾಷಣಕ್ಕೆ ವೈಯಕ್ತಿಕ ಹೊಣೆಗಾರಿಕೆಯನ್ನ ಹೊರೋದಿಲ್ಲ. ಸಂವಿಧಾನ ಹಾಗೆಯೇ ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳ ಪ್ರಕಾರವಾಗಿ ಸರ್ಕಾರ ಸಿದ್ಧಪಡಿಸಿದ ಭಾಷಣ ಸರ್ಕಾರದ ಮತ್ತು ಆ ರಾಜ್ಯದ ಅಧಿಕೃತ ನೀತಿ. ಅದನ್ನ ಸರ್ಕಾರದ ಧ್ವನಿ ಅಂತ ಕರೆಯಲಾಗುತ್ತೆ. ಆ ಧ್ವನಿಯನ್ನ ರಾಜ್ಯಪಾಲರು ಓದದೇ ಇರೋದು ಸಂವಿಧಾನದ ಆತ್ಮಕ್ಕೆ ಮಾಡಿದ ದ್ರೋಹ ಅಂತ ಪರಿಗಣಿಸಲಾಗುತ್ತೆ. ಅಧಿವೇಶನ ಆರಂಭವಾಗುವ ಹಿಂದಿನ ದಿನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸರ್ಕಾರ ಸಿದ್ಧಪಡಿಸಿದ್ದ ಭಾಷಣದ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿ ಸದನಕ್ಕೆ ಹಾಜರಾಗದಿರುವ ತೀರ್ಮಾನವನ್ನ ತೆಗೆದುಕೊಳ್ಳುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದರ ಬೆನ್ನಲ್ಲೇ ರಾಜಭವನಕ್ಕೆ ಭೇಟಿ ನೀಡಿದಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ರು ಅವರ ನೇತೃತ್ವದ ನಿಯೋಗದ ಜೊತೆ ರಾಜ್ಯಪಾಲರು ತಮಗೆ ಸಹಮತ ಇಲ್ಲದ ಕೇಂದ್ರದ ನೀತಿಗಳನ್ನ ವಿರೋಧ ಮಾಡಿದ ಕೆಲವು ವಾಕ್ಯಗಳನ್ನ ಹಾಗೆಯೇ ವಿಷಯಗಳನ್ನ ಭಾಷಣದಿಂದ ಕೈ ಬಿಡುವಂತೆ ಸೂಚಿಸಿದ್ರು ಅಂತ ಹೇಳಲಾಯಿತು. ಆದರೆ ಸರ್ಕಾರ ಇದಕ್ಕೆ ಒಪ್ಪಲಿಲ್ಲ. ಇದು ಸರ್ಕಾರದ ನೀತಿ, ಅದರಲ್ಲಿ ಯಾವುದೇ ಸಂವಿಧಾನದ ವಿರೋಧಿ ಅಂಶ ಇಲ್ಲ. ರಾಜ್ಯದ ಜನರ ಹಿತಾಸಕ್ತಿಗೆ ಅನುಗುಣವಾಗಿ ಸರ್ಕಾರ ಈ ಭಾಷಣವನ್ನ ಸಿದ್ಧಪಡಿಸಿದೆ ಅಂತ ಸರ್ಕಾರ ಸ್ಪಷ್ಟಪಡಿಸಿತು. ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ಸದನ ಆರಂಭ ಆಯಿತು. ರಾಜ್ಯಪಾಲರು ಬರ್ತಾರೋ ಇಲ್ವೋ ಅನ್ನೋ ಗೊಂದಲದ ನಡುವೆನೆ ಅಧಿವೇಶನದ ದಿನ ರಾಜ್ಯಪಾಲರು ಎಂದಿನಂತೆ ಹಾಜರಾದರು. ಆದರೆ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದದೆ ತಾವೇ ಸಿದ್ಧಪಡಿಸಿದ್ದ ಕೇವಲ 36 ಸೆಕೆಂಡ್ಗಳ ಭಾಷಣವನ್ನ ಓದಿ ಅಲ್ಲಿಂದ ನಿರ್ಗಮಿಸಿದ್ರು. ರಾಷ್ಟ್ರಗೀತೆಯನ್ನ ನುಡಿಸೋವರೆಗೆ ಕಾಯ್ದೆ ರಾಜ್ಯಪಾಲರು ಸದನದಿಂದ ಹೊರನಡೆದ್ರು. ಈ ಸಂದರ್ಭದಲ್ಲಿ ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ಕಾಂಗ್ರೆಸ್ ಸದಸ್ಯರು ಪ್ರತಿಭಟನೆ ಮಾಡಿದ್ರು. ಅವರನ್ನ ದಾರಿಯಲ್ಲಿ ತಡೆದು ನಿಲ್ಲಿಸಿ ಸಂವಿಧಾನಬದ್ಧವಾದ ನಿಮ್ಮ ಕರ್ತವ್ಯವನ್ನ ಪೂರೈಸಿ ರಾಷ್ಟ್ರಗೀತೆಯನ್ನ ಹಾಡೋವರೆಗೆ ಕಾಯಿರಿ ಅಂತ ಒತ್ತಾಯ ಮಾಡಿದ್ರು. ಮುಖ್ಯವಾಗಿ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ರಾಜ್ಯಪಾಲರನ್ನ ಅಡ್ಡಗಟ್ಟಿ, ನೀವು ಕರ್ನಾಟಕದ ಜನರಿಗೆ ಮೋಸ ಮಾಡೋಕೆ ಬರೋದಿಲ್ಲ, ಸಂವಿಧಾನಬದ್ಧ ಕರ್ತವ್ಯ ನಿಮಗಿದೆ, ಅದನ್ನ ಪೂರೈಸಿ ಆನಂತರ ಇಲ್ಲಿಂದ ತೆರಳಿ ಅಂತ ಆಗ್ರಹಿಸಿದ್ರು. ಭಾಷಣವನ್ನ ಪೂರ್ತಿಯಾಗಿ ಓದುವಂತೆ ಒತ್ತಾಯ ಮಾಡಿದ್ರು. ಹರಿಪ್ರಸಾದ್ ಅವರನ್ನ ಮಾರ್ಷಲ್ಗಳು ಪಕ್ಕಕ್ಕೆ ಸರಿಸಿದ್ರು. ಈ ಗುದ್ದಾಟದ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರು ಧರಿಸಿದ್ದ ಕುರ್ತಾ ಕೂಡ ಹರಿದು ಹೋಯಿತು. ಗದ್ದಲದ ನಡುವೆ ಬಿಗಿ ಭದ್ರತೆಯಲ್ಲಿ ರಾಜ್ಯಪಾಲರನ್ನ ಹೊರಗೆ ಕಳಿಸಲಾಯಿತು. ನಂತರ ರಾಜ್ಯಪಾಲರ ಈ ನಡೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಒಳಗೊಂಡಂತೆ ಎಲ್ಲ ಸಚಿವರು, ಶಾಸಕರು ಮತ್ತು ಕಾಂಗ್ರೆಸ್ ನಾಯಕರು ತೀವ್ರವಾಗಿ ವಿರೋಧ ಮಾಡಿದ್ರು. ಸಂವಿಧಾನದ ಉಲ್ಲಂಘನೆಯನ್ನ ರಾಜ್ಯಪಾಲರು ಮಾಡಿದ್ದಾರೆ, ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ರಾಜ್ಯಪಾಲರು ವರ್ತಿಸಿದ್ದಾರೆ, ಇದರ ವಿರುದ್ಧ ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ನಾವು ಚರ್ಚೆ ಮಾಡ್ತೀವಿ ಅಂತಾನು ಕೂಡ ತಿಳಿಸಿದ್ರು. ಸಂವಿಧಾನವೇ ಕಡ್ಡಾಯವಾಗಿ ನಿಗದಿಪಡಿಸಿರುವ ಕರ್ತವ್ಯವನ್ನ ರಾಜ್ಯಪಾಲರು ಪೂರೈಸಬೇಕಿತ್ತು. ಸಂವಿಧಾನದ ಕಲಂ 176 ಅನ್ವಯ ಸಂಪುಟ ಬರೆದುಕೊಟ್ಟ ಸರ್ಕಾರದ ಭಾಷಣವನ್ನ ಸದನದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ಕಡ್ಡಾಯವಾಗಿ ಓದಬೇಕು. ಇದಕ್ಕವರಿಗೆ ವಿವೇಚನೆಯ ಅಧಿಕಾರ ಇಲ್ಲ. ತಮ್ಮ ವಿವೇಚನೆಗೆ ಅನುಗುಣವಾಗಿ ಭಾಷಣವನ್ನ ತಾವೇ ಸಿದ್ಧಪಡಿಸೋದು ಅಥವಾ ಮಧ್ಯದಲ್ಲೇ ನಿಲ್ಲಿಸೋದು ಅಥವಾ ಅರ್ಧಕ್ಕೆ ಹೊರ ನಡೆಯೋದು ಸಂವಿಧಾನಾತ್ಮಕವಾಗಿ ಸರಿಯಲ್ಲ ಅಂತ ಮುಖ್ಯಮಂತ್ರಿಗಳು, ಕಾನೂನು ಸಚಿವರು ಮತ್ತು ಇತರ ಸಚಿವರು ಪ್ರತಿಕ್ರಿಯಿಸಿದ್ರು. ಇನ್ನು ಸದನದಲ್ಲಿ ಬಿಕೆ ಹರಿಪ್ರಸಾದ್ ಅವರು ನಡೆದುಕೊಂಡ ರೀತಿಯನ್ನ ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿದ್ರು. ಹಿಂದೆ ನಮ್ಮ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದೀರಲ್ವಾ,
ಈಗ ರಾಜ್ಯಪಾಲರ ವಿರುದ್ಧ ಅವಮಾನಕಾರಿ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ನಡ್ಕೊಂಡಿದ್ದಾರೆ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಪತ್ರವನ್ನು ಬರೆದರು. ಈ ನಡುವೆ ನಿನ್ನೆ ಕೂಡ ಸದನದಲ್ಲಿ ಚರ್ಚೆ ನಡೆಯುತ್ತಿರುವಾಗ ಕಾಂಗ್ರೆಸ್ ಸದಸ್ಯರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸಿದೆ. ಬಿಕೆ ಹರಿಪ್ರಸಾದ್ ಅವರನ್ನ ಅಮಾನತು ಮಾಡಬೇಕು ಅಂತ ಒತ್ತಾಯಿಸಿದೆ. ಕರ್ನಾಟಕದಲ್ಲಿ ಈ ಘಟನೆ ನಡೆಯುವ ಒಂದು ದಿನ ಮುಂಚೆ ತಮಿಳುನಾಡಿನಲ್ಲೂ ಇದೇ ರೀತಿಯ ವಿಲಕ್ಷಣ ಘಟನೆ ನಡೆದಿತ್ತು. ರಾಷ್ಟ್ರಗೀತೆ ವಿಚಾರಕ್ಕೆ ತಗಾದಿಯನ್ನ ತೆಗೆದು ಅಲ್ಲಿನ ರಾಜ್ಯಪಾಲ RN ರವಿ ಸದನದಿಂದ ನಿರ್ಗಮಿಸಿದ್ರು. ಈಗ ಕೇಂದ್ರದ ರಾಮ್ಜಿ ಕಾಯ್ದೆ ವಿರುದ್ಧ ಸಿಎಂ ಸ್ಟಾಲಿನ್ ನಿರ್ಣಯವನ್ನ ಮಂಡಿಸಿದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ತಮ್ಮ ಕೈಗೆ ಆಯುಧ ಕೊಟ್ಟು ತಮ್ಮ ಕಣ್ಣನ್ನೇ ಇರಿ ಅಂತ ಹೇಳಿದ್ರೆ ರಾಜ್ಯಪಾಲರು ಅದನ್ನು ಕೇಳಬೇಕಾ ಹೀಗಂತ ಪ್ರಶ್ನೆ ಮಾಡಿದ್ರು. ಆದ್ರೆ ತಮ್ಮ ಕಣ್ಣು ಅಂತಂದ್ರೆ ಏನು? ಕೇಂದ್ರ ಸರ್ಕಾರದ ವಿರುದ್ಧದ ನೀತಿಗಳನ್ನ ಅಥವಾ ನಿರೂಪಣೆಗಳನ್ನ ಭಾಷಣದಲ್ಲಿ ವಿರೋಧಿಸಿದ ಕಾರಣಕ್ಕೆ ರಾಜ್ಯಪಾಲರು ಹೀಗೆ ವರ್ತಿಸಿದ್ರೆ ಅವರು ಕೇಂದ್ರದ ಪ್ರತಿನಿಧಿನ ಅನ್ನೋ ಪ್ರಶ್ನೆ ಮೂಡುತ್ತೆ. ತಾವು ಪಕ್ಷರಹಿತವಾಗಿ ಒಂದು ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರು ಅನ್ನೋದು ರಾಜ್ಯಪಾಲರಿಗೆ ಮರೆತು ಹೋಯ್ತಾ? SR ಬೊಮ್ಮಾಯಿಯವರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಸ್ಪಷ್ಟವಾಗಿ ಹೇಳಿದೆ, ರಾಜ್ಯಪಾಲರು ಕೇಂದ್ರದ ಪ್ರತಿನಿಧಿ ಅಲ್ಲ, ಕೇಂದ್ರದ ಏಜೆಂಟ್ ಕೂಡ ಅಲ್ಲ, ಅವರು ಸ್ವತಂತ್ರರೂ ಕೂಡ ಅಲ್ಲ. ಹೀಗಿರುವಾಗ ರಾಷ್ಟ್ರಪತಿಗಳಿಂದ ನೇಮಕಗೊಂಡು ಯಾವುದೇ ಪಕ್ಷಕ್ಕೆ ಸೇರದೆ ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾಗಿರುವ ರಾಜ್ಯಪಾಲರು ಕೇಂದ್ರದ ಪ್ರತಿನಿಧಿಯಂತೆ ವರ್ತಿಸೋದು ಎಷ್ಟರ ಮಟ್ಟಿಗೆ ಸರಿ? ಕೇಂದ್ರದ ನೀತಿಗಳ ವಿರುದ್ಧ ರಾಜ್ಯ ಸರ್ಕಾರ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಅದಕ್ಕೆ ರಾಜ್ಯಪಾಲರಿಗೆ ಬೇಸರ ಆಗೋದು ಯಾಕೆ? ಅದು ರಾಜ್ಯ ಸರ್ಕಾರದ ನೀತಿ ಮತ್ತು ನಿಲುವು. ಆ ನಿಲುವು ರಾಜ್ಯಪಾಲರದ್ದಲ್ಲ. ಸುಪ್ರೀಂ ಕೋರ್ಟ್ ಹಲವು ತೀರ್ಪುಗಳಲ್ಲಿ ಇದನ್ನ ಸ್ಪಷ್ಟಪಡಿಸಿದೆ. ರಾಜ್ಯ ಸರ್ಕಾರದ ನೀತಿಗೆ ಸಂಬಂಧಪಟ್ಟ ಭಾಷಣಗಳಿಗೆ ರಾಜ್ಯಪಾಲರು ಹೊಣೆಗಾರರೂ ಆಗೋದಿಲ್ಲ. ಹೀಗಿರುವಾಗಲೂ ರಾಜ್ಯಪಾಲರಿಗೆ ಯಾಕೆ ಬೇಸರ ಆಯ್ತು ಅನ್ನೋದೇ ಈಗಿರೋ ದೊಡ್ಡ ಪ್ರಶ್ನೆ. ಕರ್ನಾಟಕದಲ್ಲಿ ಹಿಂದೆಂದೂ ಕಾಣದ, ಎಂದೆಂದೂ ನಡೆಯದ ಈ ವಿಲಕ್ಷಣ ಘಟನೆ ಈಗ ನಡೆದಿದೆ. ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಕೇಂದ್ರವೂ ಕೂಡ ಅನೇಕ ರಾಜ್ಯ ಸರ್ಕಾರಗಳನ್ನ ಉರುಳಿಸಿದ ಉದಾಹರಣೆಗಳಿದೆ. ರಾಜ್ಯಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ ಅನೇಕ ಪ್ರಕರಣಗಳು ಇತಿಹಾಸದಲ್ಲಿ ದಾಖಲಾಗಿದೆ. ಆದರೆ ರಾಜ್ಯಪಾಲರು ಸದನಕ್ಕೆ ಹೋಗಿ ಸರ್ಕಾರದ ಜೊತೆ ಸದನದ ಒಳಗೇನೆ ಸಂಘರ್ಷಕ್ಕಿಳಿಯೋ ಪ್ರಕರಣಗಳು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗ್ತಿದೆ. ಬಿಜೆಪಿಯೇತರ ರಾಜ್ಯಗಳಲ್ಲಿ ರಾಜಭವನದ ಮುಖಾಂತರ ಕೇಂದ್ರ ಬಿಜೆಪಿ ಸರ್ಕಾರ ಅಧಿಕಾರ ನಡೆಸುವ ಪ್ರಯತ್ನಗಳು ಹೆಚ್ಚಾಗ್ತಿವೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳಗಳಲ್ಲಿ ರಾಜ್ಯಪಾಲರು ಸರ್ಕಾರದ ನಡುವಿನ ಸಂಘರ್ಷ ಬಿಜೆಪಿಯೇತರ ರಾಜ್ಯಗಳಲ್ಲಿ ರಾಜಭವನವನ್ನ ಹೇಗೆ ದುರುಪಯೋಗ ಮಾಡಿಕೊಳ್ಳಲಾಗ್ತಿದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆಗಳು. ಅದರ ಮುಂದುವರಿದ ಭಾಗ ಈಗ ಕರ್ನಾಟಕ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಆಗಿನ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರೊಂದಿಗೆ ನಿರಂತರ ಸಂಘರ್ಷ ನಡೆದಿತ್ತು. BSY ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವುದು ಸೇರಿದಂತೆ ಹಲವು ವಿಚಾರಗಳಲ್ಲಿ ಸಂಘರ್ಷ ಆಗಿತ್ತು. ಆದರೆ ಸದನದ ಭಾಷಣದ ವಿಚಾರದಲ್ಲಿ ಸಂವಿಧಾನ ರಾಜ್ಯಪಾಲರಿಗೆ ನೀಡಿರುವ ಕರ್ತವ್ಯದಲ್ಲಿ ಇಷ್ಟು ದೊಡ್ಡ ಲೋಪ ಆಗಿರೋದು ಇದೇ ಮೊದಲ ಬಾರಿ. ಆ ಹೆಗ್ಗಳಿಕೆ ಈಗಿನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೇನೇ ಸಲ್ಲತ್ತೆ. ಒಂದು ಚುನಾಯಿತ ಸರ್ಕಾರವನ್ನ ಅಧಿಕಾರ ನಡೆಸೋಕ್ ಬಿಡದೆ ರಾಜ್ಯಪಾಲರು ಈ ರೀತಿ ವರ್ತನೆ ಮಾಡಿದ್ರೆ ಸಂಸದೀಯ ವ್ಯವಸ್ಥೆಗೆ ಅರ್ಥನೇ ಇರೋದಿಲ್ಲ. ರಾಜ್ಯಪಾಲರು ಸಂವಿಧಾನಕ್ಕೆ ಅನುಗುಣವಾಗಿ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನ ನಿರ್ವಹಿಸಬೇಕು. ಅದರ ಹೊರತು ತಮ್ಮ ಪೂರ್ವಾಶ್ರಮದ ಪಕ್ಷದ ನಾಯಕರ ಆತ್ಮತೃಪ್ತಿಗಾಗಿ ಅಲ್ಲ. ಸಂವಿಧಾನಕ್ಕೆ ಅಗೌರವ ತೋರುವ ಇಂತಹ ರಾಜ್ಯಪಾಲರಿಂದ ಸಂವಿಧಾನದ ಆಶಯಗಳು ದುರ್ಬಲಗೊಳ್ಳುತ್ತೆ. ಇದೇ ಕಾರಣಕ್ಕೆ ಪಶ್ಚಿಮ ಬಂಗಾಳ, ತಮಿಳುನಾಡು, ಪಂಜಾಬ್, ಕೇರಳ ನ್ಯಾಯಾಲಯದ ಮೊರೆ ಹೋಗಿವೆ. ಈಗಿನ ಕರ್ನಾಟಕದ ರಾಜ್ಯಪಾಲರ ಘಟನೆಯನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಕೆ ಕರ್ನಾಟಕ ಸರ್ಕಾರ ಕೂಡ ಸಿದ್ಧತೆಯನ್ನ ನಡೆಸ್ತಿದೆ ಅಂತ ಮಾಹಿತಿಗಳಿವೆ. ತಮಿಳುನಾಡು ರಾಜ್ಯಪಾಲ RN ರವಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟ ನಿಲುವನ್ನ ತೋರಿಸಿದ್ರು. ನಂತರ ರಾಷ್ಟ್ರಪತಿಗಳು ಬರೆದ ಪತ್ರ ಮತ್ತು ಸಂವಿಧಾನದ ವಿಧಿಗಳ ಅನ್ವಯ ತನ್ನ ತೀರ್ಪಿನಿಂದ ಹಿಂದೆ ಸರಿಬೇಕಾಯಿತು. ಆದರೆ ಅತಿಯಾಗಿ ರಾಜಕೀಯಗೊಳ್ತಿರುವಂತ ಮತ್ತು ದುರುಪಯೋಗಕ್ಕೆ ಒಳಗಾಗ್ತಿರುವ ರಾಜಭವನ ಮತ್ತು ರಾಜ್ಯಪಾಲರನ್ನ ನಿಯಂತ್ರಣ ಮಾಡೋದಕ್ಕೆ ಸ್ಪಷ್ಟ ಕಾನೂನು ಚೌಕಟ್ಟಿನ ನಿಯಮಗಳು ಬೇಕಿದೆ. ಇದು ನ್ಯಾಯಾಂಗದಲ್ಲಿ ವಿಮರ್ಶೆಗೆ ಒಳಪಡಬೇಕು. ನ್ಯಾಯಾಲಯ ಸ್ಪಷ್ಟ ಅರ್ಥವನ್ನ ಹುಡುಕುವ ಜೊತೆಗೆ ರಾಜ್ಯಪಾಲರ ಜವಾಬ್ದಾರಿಯನ್ನ ನಿರ್ದಿಷ್ಟವಾಗಿ ಗುರುತಿಸಬೇಕಾದ ತುರ್ತು ಅಗತ್ಯ ಇದೆ. ಹಾಗಾಗದೇ ಇದ್ರೆ ರಾಜಭವನ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷಗಳು ಅಧಿಕಾರದಲ್ಲಿ ಇರದ ರಾಜ್ಯಗಳಲ್ಲಿ ಈ ಸಂಕಷ್ಟಗಳು ಮುಂದುವರಿಯುತ್ತೆ. ಅದರ ನೇರ ಪರಿಣಾಮ ರಾಜ್ಯದ ಆಡಳಿತದ ಮೇಲಾಗತ್ತೆ. ಇದು ಇಡೀ ಒಕ್ಕೂಟ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಲಿದೆ. ರಾಷ್ಟ್ರಮಟ್ಟದಲ್ಲಿ ಬಿಜೆಪಿಗೆ ನೂತನ ಸಾರಥಿ ಬಂದಿದ್ದಾರೆ. ಅತಿ ದೊಡ್ಡ ಪಕ್ಷದ ರಥವನ್ನ ಎಳೆಯೋಕೆ ಯುವ ನಾಯಕ ನಿತಿನ್ ನಬೀನ್ ಸಿದ್ಧವಾಗಿದ್ದಾರೆ. 45 ವರ್ಷದ ಬಿಹಾರ ಮೂಲದ ನಿತಿನ್ ನಬೀನ್ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಅವರು ಪಾರ್ಟಿಯ ಅತ್ಯಂತ ಕಿರಿಯ ಅಧ್ಯಕ್ಷರಾಗಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಬಿಜೆಪಿ ತನ್ನ ಸಂಘಟನೆಯನ್ನ ಯುವ ಜನರ ಕಡೆಗೆ ತಿರುಗಿಸುವ ಉದ್ದೇಶದಿಂದ ನಿತಿನ್ ನಬೀನ್ ಅವರನ್ನ ಆಯ್ಕೆ ಮಾಡಿದಂತೆ ಕಾಣ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಾರ್ಟಿ ವಿಷಯಗಳಲ್ಲಿ ನಬೀನ್ ಅವರನ್ನ ತಮ್ಮ ಬಾಸ್ ಅಂತ ಕರೆದಿದ್ದು ಈ ಬದಲಾವಣೆಯನ್ನ ಸೂಚಿಸ್ತಾ ಇದೆ. ತಳಮಟ್ಟದ ನಾಯಕತ್ವ ಮತ್ತು ಸಂಘಟನಾ ಅನುಭವ ನಿತಿನ್ ಅವರಿಗಿದೆ. ಬಿಹಾರ ಮೂಲದ ನಬೀನ್ ಅವರು 5 ಬಾರಿ ಶಾಸಕರು, ಮಾಜಿ ಸಚಿವರು. ಅವರು ಬೂತ್ ಮಟ್ಟದಿಂದ ಆರಂಭ ಮಾಡಿ ಛತ್ತೀಸ್ಗಢ, ಸಿಕ್ಕಿಂ ಇತ್ಯಾದಿ ರಾಜ್ಯಗಳಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. 2023ರ ಛತ್ತೀಸ್ಗಢ ಅಭಿಯಾನದ ನಾಯಕತ್ವವನ್ನು ಅವರು ವಹಿಸಿದ್ರು.
ಬಿಹಾರದಿಂದ ರಾಷ್ಟ್ರೀಯ ಅಧ್ಯಕ್ಷ ಆಗೋದು ಬಿಹಾರ ಬಿಜೆಪಿ ಕಾರ್ಯಕರ್ತರಿಗೆ ದೊಡ್ಡ ಮನೋಬಲವನ್ನ ಹೆಚ್ಚಿಸಿದೆ. ಇದು ಉತ್ತರ ಭಾರತದ ಹೊರತು ಇತರ ಪ್ರದೇಶಗಳಿಂದ ನಾಯಕತ್ವ ತರುವ ಸಂದೇಶವನ್ನ ನೀಡುತ್ತೆ. ಅವರ ಆಯ್ಕೆಯಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ನಂಬಿಕೆಯೂ ಪ್ರಮುಖ ಪಾತ್ರ ವಹಿಸಿದೆ ಅಂತ ವಿಶ್ಲೇಷಕರು ಹೇಳ್ತಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ತಮಿಳುನಾಡು ಮುಂತಾದ ರಾಜ್ಯಗಳಲ್ಲಿ ಬಿಜೆಪಿ ವಿಸ್ತರಣೆಗೆ ಗಮನ ಹರಿಸುವ ಅಗತ್ಯ ಇದೆ. ನಬೀನ್ ಅವರ ನಾಯಕತ್ವದಲ್ಲಿ ಈ ರಾಜ್ಯಗಳಲ್ಲಿ ಬೂತ್ ಮಟ್ಟದ ಸಂಘಟನೆ ಬಲವರ್ಧನೆ ಮಾಡುವ ಯೋಜನೆ ಇದೆ ಅಂತ ಹೇಳಲಾಗಿದೆ. ಆರ್ಎಸ್ಎಸ್ ಜೊತೆ ಸಂಬಂಧಗಳನ್ನ ಬಲಪಡಿಸೋದು ಅವರ ಮುಖ್ಯ ಜವಾಬ್ದಾರಿಗಳಲ್ಲಿ ಒಂದು, ಮತ್ತದು ಬಹಳ ದೊಡ್ಡ ಸವಾಲಿನ ಕೆಲಸ. ಇದರ ಜೊತೆ ನಿತಿನ್ ಅವರ ಮುಂದೆ ಕೆಲವು ಸವಾಲುಗಳಿವೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ತಮಿಳುನಾಡು, ಪುದುಚೇರಿ ಮುಂತಾದ ರಾಜ್ಯಗಳಲ್ಲಿ ಬಿಜೆಪಿ ವಿಸ್ತರಣೆಯನ್ನ ಮಾಡಬೇಕಿದೆ. 2029ರ ಲೋಕಸಭೆ ಚುನಾವಣೆಗೆ ಪಕ್ಷವನ್ನ ಸಿದ್ಧ ಮಾಡಬೇಕಿದೆ. ಹೊಸ ಪ್ರದೇಶಗಳಲ್ಲಿ ಪಾರ್ಟಿಯನ್ನ ಬೆಳೆಸೋದು ಕೂಡ ಅವರ ಸವಾಲುಗಳಲ್ಲಿ ಸೇರಿದೆ. ಹಾಗೆಯೇ ಆರ್ಎಸ್ಎಸ್ ಜೊತೆ ಸಂಬಂಧಗಳನ್ನ ಮತ್ತಷ್ಟು ಗಾಢಗೊಳಿಸೋದು, ಹಿರಿಯ ನಾಯಕರು ಮತ್ತು ಯುವ ತಂಡದ ಜೊತೆ ಸಮತೋಲನವನ್ನ ಸಾಧಿಸೋದು, ಹಿರಿಯರ ಅನುಭವವನ್ನ ಉಳಿಸಿಕೊಂಡು ಯುವ ಶಕ್ತಿಯನ್ನ ಉತ್ತೇಜನ ಮಾಡೋದು ನಿತಿನ್ ಅವರ ಮುಂದಿರುವ ಸವಾಲುಗಳು. ಒಟ್ಟಾರೆಯಾಗಿ ನಿತಿನ್ ನಬೀನ್ ಅವರ ಆಯ್ಕೆ ಬಿಜೆಪಿಯ ಯುವೀಕರಣ, ಸಂಘಟನಾ ಬಲವರ್ಧನೆ ಮತ್ತು ಭವಿಷ್ಯದ ಚುನಾವಣೆಗಳಿಗೆ ಸಿದ್ಧತೆಯ ಸಂದೇಶವನ್ನ ನೀಡುತ್ತೆ. ಅವರ ಮುಂದಿರುವ ಸವಾಲುಗಳು ದೊಡ್ಡದು, ಆದರೆ ಪಾರ್ಟಿಯ ಆಂತರಿಕ ಶಿಸ್ತು ಮತ್ತು ಮೋದಿ ಶಾ ನಾಯಕತ್ವದ ಬೆಂಬಲದೊಂದಿಗೆ ಅವರಿದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.